ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಆರ್ ಸಿ ಬಿ ಆ ರೀತಿ ಇದೆ ಗೈಸ್. ಆರ್ ಸಿ ಬಿ ಕ್ರೇಜ್ ಏನು ಗುರು. ನೆನ್ನೆ ಮ್ಯಾಚು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ ಕ್ಯಾಪ್ಟನ್ ಬಂದು ಕೆ ಎಲ್ ರಾಹುಲ್ ಅನ್ಕೊಂಡಿದ್ವಿ, ಬಟ್ ಅಕ್ಷರ್ ಪಟೇಲ್ ಗಾಯ್ಸ್. ನಮ್ದು ರಜತ್ ಪಾಟಿದಾರ್, ಕಿಂಗ್ ಕೊಹ್ಲಿ ಇದ್ರು ಹೆಂಗೆ ಕೆ ಎಲ್ ರಾಹುಲ್ ಆ ಟೀಮಲ್ಲಿ ಒಂಥರ ಸಪೋರ್ಟರ್ ಇದ್ದಾರೆ, ಹಂಗೆ ರಜತ್ ಪಾಟಿದಾರ್ ಅಷ್ಟೇ ಟಾಸ್ ಗೆದ್ದಂತ ರಜತ್ ಪಾಟಿದಾರ್ ಗಾಯ್ಸ್ ಚೂಸ್ ಮಾಡಿದ್ದು ಫೀಲ್ಡಿಂಗ್. ಯಾಕೆ ಹೇಳಿ, ಹಿಂದೆ ಪಂಜಾಬ್ ಮೇಲೆ 262 ಹೊಡೆದಿದ್ರು ಗೈಸ್ ಡೆಲ್ಲಿ ಕ್ಯಾಪಿಟಲ್. ಸೊ ಫಸ್ಟ್ ಬ್ಯಾಟ್ ಆ ಥರ ಹೊಡಿತಾರೆ ಅಂದರೆ ನಮಗೂ ಹಂಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ವಿ ನಾವು. ಬಟ್ ಅವ್ರು ಬ್ಯಾಡ್ ಲಕ್ ನೋಡಿ ಗೈಸ್. ಡೆಲ್ಲಿ ಕ್ಯಾಪಿಟಲ್ದು ಶ್ರೇಯಸ್ ಅಯ್ಯರ್ ಆಗಿರಲಿ ಸರ್ಯಾಗೋದು 262 ಚೇಸ್ ಮಾಡಿದ್ರು. ಪಾಪ ನಮ್ಮ ಕರ್ನಾಟಕದವನು ಕೆ ಎಲ್ ರಾಹುಲ್ 152 ಹೊಡೆದಿದ್ರು. ಅವತ್ತು ಹೆಮ್ಮೆ ಪಡುವಂಥ ವಿಷಯ, ಖುಷಿ ಪಡುವಂಥ ವಿಷಯ. ಶ್ರೇಯಸ್ ಅಯ್ಯರ್ ಅವರು ಅದನ್ನು ಚೇಸ್ ಮಾಡೋರು ಗೈಸ್. ಪಂಜಾಬ್ ಈ ಸರಿ 7 ಮ್ಯಾಚ್ ಆಡಿದೆ, 6 ಗೆದ್ದಿದೆ, ಒಂದು ಸೋತಿಲ್ಲ ಗೈಸ್. ಅಂದರೆ ಅಷ್ಟು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು. ಈಗ ಆರ್ ಸಿ ಬಿ ಸೆಕೆಂಡ್ ಪೊಸಿಷನ್ಲಿದೆ. ಸೊ 8 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದೆ, 2 ಮ್ಯಾಚ್ ಸೋತಿದೆ. ಒಂದು ಡೆಲ್ಲಿ ಮೇಲೆ ಸೋತಿದೆ, ಇನ್ನೊಂದು ರಾಜಸ್ಥಾನ್ ರಾಯಲ್ಸ್ ಮೇಲೆ ಸೋತಿದೆ. ಸೂರ್ಯವಂಶಿ ಹೊಡೆದು ಚಿಚ್ಚಿದ್ನಲ್ಲ ಗೊತ್ತಾ. ಸೊ ಗಾಯ್ಸ್, ಆರ್ ಸಿ ಬಿ ಮಾತ್ರ ಸಖತ್ ಹೊಡೆದಾಕ್ತಾರೆ. ಇನ್ನು ಫಿನಿಶ್ ಜಸ್ಟ್ 38-39 ಬಾಲಲ್ಲಿ ಫಿನಿಶ್ ಮಾಡಿರುವಂಥದ್ದು ಗಾಯ್ಸ್. ನಿಮಗೆ ಗೊತ್ತಿದೆ, ಟಾಸ್ ಗೆದ್ದಂತಹ ಆರ್ ಸಿ ಬಿ ಚೂಸ್ ಮಾಡಿದ್ದು ಫೀಲ್ಡಿಂಗ್ ಬಿಕಾಸ್ ಆಫ್ ಅವ್ರು 262 ಆ ಥರ ಹೊಡೆದಿದ್ದು. ಆಮೇಲೆ ಇಂದಿನ ಮ್ಯಾಚು ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿತ್ತು ಹೋದ್ ಸರಿ. ಸೊ ಆವಾಗ ನಾವು ಫಸ್ಟ್ ಬ್ಯಾಟ್ ಆಡಿ ಟಾರ್ಗೆಟ್ ಕೊಟ್ಟಿದ್ದು ಚೇಸ್ ಮಾಡಿಬಿಟ್ಟಿದ್ರು. ಲಾಸ್ಟಲ್ಲಿ ಡೇವಿಡ್ ಮಿಲ್ಲರ್ ಹೊಡೆದಿದ್ರಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದಂಥ ರಜಿತ್ ಪಾಟಿದಾರ್ ಟಾಸ್ ಆದಮೇಲೆ ಚೂಸ್ ಮಾಡಿದ್ದೆ ಬೌಲಿಂಗ್. ಓಕೆನಾ, ನೆಕ್ಸ್ಟ್ ಬೌಲಿಂಗ್ ಆದಾಗ ಸಖತ್ತಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅರುಣ್ ಜೇಟ್ಲಿ ಸ್ಟೇಡಿಯಮ್ ಡೆಲ್ಲಿಲಿ ಗಾಯ್ಸ್ ಈ ಮ್ಯಾಚ್ ಆಗಿದ್ದು. ಸೊ ಡೆಲ್ಲಿ ಯಾರ್ದು ಹೋಮ್ ಗ್ರೌಂಡು, ಕೊಹ್ಲಿದು. ಕೆ ಎಲ್ ರಾಹುಲ್ ಹೋಮ್ ಗ್ರೌಂಡ್, ಅವತ್ತು ಚಿನ್ನಸ್ವಾಮಿ ಇದ್ದಿದ್ದು. ಓಕೆನಾ, ಸೊ ಚೂಸ್ ಚೆನ್ನಾಗಿತ್ತು. ಟಾಸ್ ಗೆದ್ದಂತಹ ನಮ್ಮದು ಸೆಕೆಂಡ್ ಬ್ಯಾಟ್ ಬಂತು. ಫಸ್ಟ್ ಬ್ಯಾಟ್ ಬಂದು ಸುಹೇಲ್, 18 ವರ್ಷ ಗೈಸ್ ಅವನಿಗೆ, ಕೆ ಎಲ್ ರಾಹುಲ್. ಸೊ ಭುವಿ ಸೆಕೆಂಡ್ ಬಾಲೆ ಸ್ವಿಂಗು, ಎಷ್ಟೇಟ ಸ್ವಿಂಗ್ ಗಾಯ್ಸ್, ಹಿಂಗೆ ಕಟ್ ಮಾಡಿದ್ದು ಬಾಲು. ಆರ್ಕರು ಕರೆಕ್ಟಾಗಿ ಹೋಗಿ ಬಿದ್ದೇಟ್ಲೆ ಬೋಲ್ಡ್ ಆರ್ಕರ್ ಅಂತ ಬಾಲು ಗಾಯ್ಸ್, ಸಕ್ಕತ್ತಾಗಿತ್ತು ಮಾತ್ರ. ಅದಾದೇಟ್ಲೆ ನೆಕ್ಸ್ಟ್ ಕೆ ಎಲ್ ರಾಹುಲ್ ಗಾಯ್ಸ್ ಹೇಜಲ್ವುಡ್ ಬಂದರು, ಮಾಡ್ದೇಟ್ಲೆ ಹೇಜಲ್ವುಡ್ ಒಂದು ವಿಕೆಟ್ ಡಮಾರ್ ಆ ಥರ ಇತ್ತು ಬೌಲಿಂಗ್ ಹೇಜಲ್ವುಡ್ಡು. ಸೊ ಕೆ ಎಲ್ ರಾಹುಲ್ ಕ್ಯಾಚು ಜಿತೇಶ್ ಶರ್ಮಾ ಇಟ್ಕೊಂಡ್ರು. ನೆಕ್ಸ್ಟ್ ಬಂದಂಥ ರಿಜ್ವಿ ಬಂದ, ಹಂಗೆ ಸ್ಟೆಪ್ಸ್ ಬಂದ. ಅವರು ಹೇಜಲ್ವುಡ್ ಮತ್ತು ಭುವಿದು ಆಫ್ ಸ್ವಿಂಗ್, ಒಬ್ಬ ಆಫ್ ಸ್ವಿಂಗ್ ಹಾಕಿ ಇನ್ನೊಂದು ಆನ್ ಸ್ವಿಂಗ್. ಏನು ಕ್ರಿಯೇಟಿವ್ ಆಗಿ ಬೌಲಿಂಗ್ ಗಾಯ್ಸ್. ಹೇಜಲ್ವುಡ್ ಅವನು ಒಟ್ಟಲ್ಲಿ 4 ಓವರ್ಗೆ 9 ರನ್ ಇದ್ದಿದ್ದು, 4 ವಿಕೆಟ್ ಡಮಾರ್. ನಾವು ನೆಕ್ಸ್ಟ್ ವಿಕೆಟ್ ಈಗ ಹೆಂಗಾದ್ರೂ ಮಾಡಿ ಇನ್ನೊಂದು 2 ವಿಕೆಟ್ ಎತ್ಬಿಡ್ಲಿ ಅಂತ ಇದ್ವಿ. ನೆಕ್ಸ್ಟ್ ಮತ್ತೆ ಹೇಜಲ್ವುಡ್ ಮತ್ತೆ ಬೌಲಿಂಗು ಮತ್ತೆ 2 ವಿಕೆಟ್ ಗಾಯ್ಸ್. 6 ಓವರ್ಗೆ ಲಿಟ್ರಲಿ 13 ರನ್ ಹೊಡೆದಿದ್ದು. ಆಮೇಲೆ 16 ರನ್ ಆಯಿತು. ಸೊ 6 ವಿಕೆಟು 6 ಓವರ್ಗೆ, ಅಂದರೆ ನೋಡಿ ಪವರ್ ಪ್ಲೇ 6 ಓವರ್ಗೆ ಲೋಯೆಸ್ಟ್ ಹೊಡೆದಿರೋದೇ ಇವರು ಗಾಯ್ಸ್. ಅದು 6 ವಿಕೆಟ್ ಕಳ್ಕೊಂಡು. ಹಿಂದೆ ಕೊಚ್ಚಿ ಇತ್ತಲ್ಲ ಹೊಸ ಟೀಮ್, ಆವಾಗ ಹಂಗಾಗಿತ್ತು. ನೆಕ್ಸ್ಟು ಆರ್ ಸಿ ಬಿದು ಅದೇ ರೀತಿ ಆಗಿತ್ತು. 5 ವಿಕೆಟ್ಗೆ ಸಮಥಿಂಗ್ 24 ರನ್ ಏನೋ ಹೊಡೆದಿರೋ. ಚೆನ್ನೈ ಕೂಡ ಸೇಮ್ ಆಗಿತ್ತು, 5 ವಿಕೆಟ್ಗೆ 22 ರನ್ ಏನೋ ಆಗಿತ್ತು. ಸೊ ಚೆನ್ನೈ ಆರ್ ಸಿ ಬಿ ಅಲ್ಲೂ ಇದೆ. ಸೊ ಇದಾದ ನಂತರ ಡೇವಿಡ್ ಮಿಲ್ಲರ್ ಬರ್ತಾರೆ. ಆವಾಗ 6 ಓವರ್ ಆದಮೇಲೆ ಬಿಟ್ಕೊಡ್ಬಾರ್ದಾಗಿತ್ತು ಗಾಯಸ್. ಇವರು ಭುವಿ ಮತ್ತೆ ಹೇಜಲ್ವುಡ್ ಕೆಲೆ ಹೊಡಿಸ್ಬೇಕಾಗಿತ್ತು ಅಂತ ನಾವು ಎಲ್ಲ ತುಂಬ ಜನ ಹೇಳ್ತಾ ಇರೋದು ಅದು. ಯಾಕೆ ಗುರು ಬಿಟ್ಟರು ಇವರು, ಬಿಟ್ಕೊಡ್ಬಾರ್ದಾಗಿತ್ತು ಪ್ಲೇ ಆಫ್ ಆದಮೇಲೆ ಅಂತ. ಸುರೇಶ್ ಶರ್ಮನ್ ಕೊಟ್ಟರು, ಅವನಿಗೂ ಸರಿಯಾಗಿ ಹೊಡ್ರು. ಶಫಾರ್ಡ್ಗಂತೂ ಹೇಳೋದೇ ಬೇಕಾಗಿಲ್ಲ, ಅವನಿಗೂ ಹೊಡೆದ್ರು. ಆಮೇಲೆ ಕೃಣಾಲ್ ಬಂದ, ಅವನೊಂದು ವಿಕೆಟ್ ಎದ್ದ ಗಾಯ್ಸ್. ಕೃಣಾಲ್ ಸ್ಪಿನ್ ಗೊತ್ತಲ್ಲ ಅಣ್ಣ, ಈಗ ಎಗ್ರಿ ಎಲ್ಲ ಜಂಪ್ ಮಾಡಿ ಎಲ್ಲ ಹೊಡೆದಾಗ್ತಾಗೆ, ಆದರೂ ಒಂದು ವಿಕೆಟ್ ಎತ್ತ. ನೆಕ್ಸ್ಟು ಆಮೇಲೆ ಒಂದು 2 ವಿಕೆಟ್ ಬಿತ್ತು. ಆಗಲೂ ಅಕ್ಷರ್ ಪಟೇಲ್ ಹೋದ ಕ್ಯಾಚ್ ಹಿಡಿದು. ನೆಕ್ಸ್ಟು ಇಂಪ್ಯಾಕ್ಟ್ ಪ್ಲೇಯರ್ ಏನೋ ಮತ್ತೆ ಒಬ್ಬರು ಕಸಿದ್ರು ಅನ್ಸುತ್ತೆ. ಸೊ ನೆಕ್ಸ್ಟು ಲಾಸ್ಟ್ ವಿಕೆಟ್ ಆಗಿದ್ದು ಕುಲ್ದೀಪ್ ಯಾದವ್ ಹೋದರು. ಬೌಲಿಂಗ್ ಮಾತ್ರ ಸಖತ್ತಾಗಿತ್ತು ಹೇಜಲ್ವುಡ್. ಆಮೇಲೆ 16.3ನೇ ಓವರ್ ಹೇಜಲ್ವುಡ್ ಬಂದ, ಹಂಗೆ ಹೊಡೆದಿಟ್ಟು ಗಾಯ್ಸ್ ವಿಕೆಟ್ ಚಿತ್ರ. ಸೊ ಮತ್ತೆ ಒಂದು ಬೋಲ್ಡ್ ಯಾರ್ಕರ್ದು ಅಲ್ಟಿಯಾಗಿತ್ತು ಮಾತ್ರ ಮ್ಯಾಚ್ ನೋಡೋದಕ್ಕೆ. ಹಾಗೆ ಇಷ್ಟು ಬೇಗ ಮುಗಿದೋಗ್ತಾ ಇತ್ತಲ್ಲ ಅಂತ ಕ್ಯೂರಿಯಾಸಿಟಿನೂ ಇದಾಯಿತು. ಬಟ್ ಒಂದು ಒಳ್ಳೆ ರೆಕಾರ್ಡು, 6 ವಿಕೆಟ್ ವಿತಿನ್ 32 ಸರ್ಕಲ್ ಅಂತ ಹೇಳ್ತೀವಿ ಪವರ್ ಪ್ಲೇಲಿ, ಸಖತ್ತಿತ್ತು. ನೆಕ್ಸ್ಟ್ ಬಂದಂಥ ಬೆತೆಲ್ನ ಅಷ್ಟಿನಿಂದ ಕರ್ಕೊಂಡು ಆಡಿಸ್ಬೇಕಿತ್ತು ಗಾಯ್ಸ್. ಬೆತೆಲ್ ನಿಮಗೆಲ್ಲ ಗೊತ್ತಿದೆಯಲ್ಲ, ನಮಗೂ ಮತ್ತೆ ಇಂಗ್ಲೆಂಡ್ಗೂ ಮ್ಯಾಚ್ ನಡೆದಿತ್ತಲ್ಲ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ಲಿ 100 ಹೊಡೆದಿದ್ನಲ್ಲ ಯಂಗ್ ಸ್ಟಾರು, ಅವನು ನಮ್ಮ ಟೀಮಲ್ಲಿ ಇದ್ದಾನೆ. ಸಾಲ್ಟ್ ಇಲ್ಲದೆ ಇರೋದಕ್ಕೆ ಬೆತ್ತಲ್ಲು ಒಂದು 2 ಸಖತ್ತಾಗಿ ಹೊಡೆದಿದ್ದ 4-6. ಅದಾದಮೇಲೆ ಕ್ಯಾಚ್ ಔಟು ರಾಣ ಸಖತ್ತಾಗಿ ಹಿಡಿದ ಮಾತ್ರ, ಕ್ಯಾಚ್ ಮಾತ್ರ ಅಲ್ಟಿ ಗಾಯ್ಸ್. ಅದು ಈ ಕಡೆ ಇರೋ ಬಾಲ್ನ ಹಿಂಗೆ ಹಿಡ್ಕೊಬೋದಾಗಿರುತ್ತೆ ಮುಂದೆ, ಅವ್ನು ಬಟ್ ಹಿಂದೆ ರಿವರ್ಸ್ ಹೋಗಿ ಹಿಂಗೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಅದು ಸುಮ್ಮನೆ ಆಗಲಿಲ್ಲ ಗಾಯ್ಸ್. ಸಖತ್ತಾಗಿ ಕ್ಯಾಚ್ ಹಿಡಿದ ಮಾತ್ರ, ನಿಜಕ್ಕೂ ಮೆಚ್ಚಬೇಕು. ಅದಾದಮೇಲೆ ನೆಕ್ಸ್ಟು ಪಡಿಕಲ್, ದೇವದತ್ತ ಪಡಿಕಲ್, ಚೆನ್ನಾಗಿದೆ ಅಲ್ವ ಹೆಸರು, ದೇವದತ್ತ ಪಡಿಕಲ್, TDP ಅಂತ ಪಕ್ಷದ ಥರ ಐತೆ, ಆಂಧ್ರ ಪ್ರದೇಶ ಪಕ್ಷದ ಥರ ಅಂತಲ್ಲ. ಸೊ ಸಖತ್ತಾಯ್ತು ಮ್ಯಾಚ್ ಮಾತ್ರ, ನೀವೇ ನೋಡ್ಬೋದು. ಆಮೇಲೆ ಪಡಿಕಲ್ಲು 2-3 6 ಅಂತ ಸಖತ್ತಾಗಿ ಹೊಡೆದಾಗ್ತಾ. ಕೊಹ್ಲಿ ಬಿಡ್ಬೇಕಾ, ನಾ ಪವರ್ ಪ್ಲೇ ಮುಗಿತಾ ಇದ್ದಂಗೆ ಮುಗಿಸ್ರು ಅಂತ ಅಂದ್ಕೊಂಡಿದ್ವಿ. ಆದರೂ ಅವ್ರನ್ನ 49 ಒಳಗೆ ಕಟ್ಟಾಕ್ರು. ನಮಗೂ ಅದು ಏನಿದೆ ಲೋಯೆಸ್ಟ್ ಸ್ಕೋರ್ ಅಂತ ಹೇಳ್ತಾರೆ ನನ್ನ ಮಕ್ಕಳು ಎಲ್ಲ, ಬೇರೆಯವರೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಪರವಾಗಿಲ್ಲ, 75 ರನ್ನು ಕಟ್ಟಾಕಿದ್ರಿ. ಸೊ ಕೊಹ್ಲಿ ಕಾಕ ಬಂದು 6.3 ಬೈಲಲ್ಲಿ 2 6 ಹೊಡೆದು ಫಿನಿಶ್. ಇದು ಇನ್ನೊಂದು ನಿಮಗೆ ನೆನಪಿಸ್ಬೇಕು ಅಂದರೆ, ಹೋದ ವರ್ಷ 18 ಸೀಸನ್ ಇತ್ತಲ್ಲ, ಆವಾಗ ಕೆ ಎಲ್ ರಾಹುಲ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಇತ್ತು. ಆವಾಗ
ಅವರು ಚೇಸಿಂಗ್ ಮಾಡಿ ಈ ಕೋಟ್ಲಿ ಈ ಗ್ರೌಂಡ್ ಎಲ್ಲ ನಂದೇ ಅಂದ್ಬಿಟ್ಟು ಹಿಂಗೆ ಬ್ಯಾಟ್ ತೋರಿಸ್ತಾನೆ. ಆವಾಗ KL ರಾಹುಲ್ ಈ ಗ್ರೌಂಡ್ ನಂದು ಚಿನ್ಸ್ವಾಮಿದು ಅಂತ ಹೇಳ್ದಂಗಿತ್ತು. ಅದೇ ಹೋದ ಸೀಸನ್ನೇ ಮತ್ತೆ ಡೆಲ್ಲಿಯಲ್ಲಿ ಮ್ಯಾಚ್ ನಡೆದಾಗ ಆವಾಗ ಕೊಹ್ಲಿ ಹೋಗಿ ಈ ಥರ ತೋರಿಸ್ಬಿಟ್ಟು ಈ ಗ್ರೌಂಡ್ ನಂದು ಅನ್ನೋದ ಕಾಮಿಡಿ ಮಾಡಿ ಫನ್ನಿ ಮಾಡಿ ತೋರಿಸಿದ್ರು. ಈ ಸರಿನೂ ಅದೇ ರೀತಿ ಆದಂಗೆ ಇದೆ, ನೋಡಬೇಕು. ಹೋದ ಸರಿ ಮ್ಯಾಚ್ ಚಿನ್ಸ್ವಾಮಿಲಿ ಇದ್ದಾಗ KL ರಾಹುಲ್ ಇಲ್ಲಿ ಫಿನಿಶಿಂಗ್ ಮಾಡಿದ್ರು, ಗೆದ್ದಿದ್ರು. ಈಗ ನಾವು ಅಲ್ಲಿ ಹೋಗಿ ರಿವರ್ಸ್ ಆಗಿ ಕೊಟ್ಟಿದ್ದೀವಿ. ಅವ್ರ ಓನ್ ಗ್ರೌಂಡಲ್ಲೇ, ನಮ್ಮ ಓನ್ ಗ್ರೌಂಡಲ್ಲಿ ಸೋಲ್ಸಿದ್ರು. ನಾವು ಅವ್ರ ಓನ್ ಗ್ರೌಂಡಲ್ಲೇ ಹೋಗಿ ಅದು ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದೀವಿ ಗಾಯ್ಸ್. ಸೊ ಪಂಜಾಬ್ ಸ್ಟ್ರಾಂಗ್ ಇದೆ ಅನ್ಕೊಳ್ತಿದ್ರೆ, ಬಟ್ RCB ಮೇಲೆ ಯಾರು ಇಲ್ಲ. ಪಂಜಾಬ್ನ ಹೊಡೆದು ಉಳಿಸ್ತಾ ಇದೆ. ಸೊ ಚೆನ್ನಾಗಿ ಔಟ್ ಆಫ್ ದ ಗೇಮ್ ಹೋಗಿದೆ ಗಾಯ್ಸ್. ಅದೇ ಒಂದು ರೀತಿ ಬೇಜಾರು. ಅವರು ಸೆಮಿಫೈನಲ್ಗೆ ಬರಬೇಕಾಗಿತ್ತು. ಅಲ್ಲಿ ರಿವಾಲ್ರಿ ಚೆನ್ನಾಗಿರೋದು. ತಲಾನ ಧೋನಿನ ಅಷ್ಟು ದಿನದಿಂದ ಆಡಿಸ್ತಾ ಇದ್ದಾರೆ ಅಂತಾರೆ, ಎಲ್ಲಿ ಆಡಿಸ್ತಾನೆ ಇಲ್ಲ. ತಲಾನು ನೋಡ್ಬೇಕು ತಾನೆ, ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ CSK ಮ್ಯಾನೇಜ್ಮೆಂಟ್ ಅವರು ಒಂಥರ ದುಡ್ಡು ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಫ್ಯಾನ್ಸ್ ತಲಾ ಆಡೋದು ನೋಡಬೇಕು ಅಂತ ಬರ್ತಾ ಇದ್ದಾರೆ. ಧೋನಿ ಫ್ಯಾನ್ಸ್ ತುಂಬ ಜನ ಇದ್ದಾರೆ ಗೈಸ್. ಮ್ಯಾಚ್ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ ಅಂತ. ಸೊ ಬೇಗ ಕರೆಸಿ ಧೋನಿನೂ ಆಡಿಸ್ಲಿ, ರಿಟೈರ್ಮೆಂಟ್ ಕೊಡೋಕ್ಕಿಂತ ಒಂದು ಒಳ್ಳೆ ರಿಟೈರ್ಮೆಂಟ್ ಸಿಗಲಿ ಅವ್ರಿಗೂ ಕೂಡ. ಸೊ ಇದಿಷ್ಟೇ ಅಲ್ಲ ಗಾಯ್ಸ್, ಈ ಸಲ ಪಕ್ಕ ಪ್ಲೇ ಆಫಿಗೆ ಬಂದೇ ಬರುತ್ತೆ RCB. ಈ ಸಲನೂ ಕಪ್ ನಮ್ಮದೇ ಅನ್ನೋ ಒಂದು ಆಸೆ ಹುಟ್ಟಿಸಿದ್ದಾರೆ. ಅಷ್ಟು ಚೆನ್ನಾಗಿದೆ ಟೀಮು. ಹೇಸಲ್ವುಡ್, ಭುವಿನ್ ಮಾತ್ರ ಎಲ್ಲ ನೆನಪಿಸ್ಕೊಳ್ಳೇಬೇಕು. ಆ ಥರ ಬೌಲಿಂಗ್ ಹೊಡೆದಿರುವಂಥದ್ದು. ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ ಬಂದು ಹೇಸಲ್ವುಡ್ ಮತ್ತು ಭುವಿ ಬೌಲಿಂಗ್ ಆಗ್ತಾ ಇದ್ದಾರೆ, ನಡ್ಕ ಹುಟ್ಟಿಸ್ಕೋಬೇಕು. ಆ ಥರ ಇರುತ್ತೆ. ಸೊ ಫಾರ್ ದ ಬೆಸ್ಟ್, ಈ ಸರಿ ಕಪ್ ನಮ್ಮದೇ, ಈ ಸಲನೂ ಕಪ್ ನಮ್ಮದೇ ಅನ್ನೋ ಮೂಮೆಂಟ್ ಇದೆ. ಸೊ ಪಂಜಾಬ್ ಶ್ರೇಯಸ್ ಅಯ್ಯರ್ ಟೀಮು ಚೆನ್ನಾಗಿದೆ. ಅವತ್ತು 262 ಹೊಡೆದು ಕ್ರ್ಯಾಕ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ಗಾಯ್ಸ್. ಪಾಯಿಂಟ್ ಟೇಬಲ್ಲಿ ಪಂಜಾಬ್ ಫಸ್ಟ್ ಇದೆ, ನಾವೇ ಸೆಕೆಂಡ್ ಇರೋದು. ರಾಜಸ್ಥಾನ್ ಸೂರ್ಯವಂಶಿ, ವೈಭವ್ ಮತ್ತು ಜೈಸ್ವಾಲ್ ಬಗ್ಗೆ ಮಾತಾಡಬೇಕಾಗಿದೆ. 35 ಬಾಲ್ಗೆ 100, 36 ಬಾಲ್ 100, 37 ಬಾಲ್ಗೆ 2 ಸಲ 100 ಸೂರ್ಯವಂಶಿ. ಏನು ಗುರು, ಯಂಗ್ಸ್ಟಾರ್ದು ಸಖತ್ ಗುರು. ಆದರೂ ಇದೆಲ್ಲ ಕ್ರಿಯೇಟಿವ್ ಆಗಿ ಹೊಡಿತಾ ಇದ್ದಾರಲ್ಲ, ಅದೇ ಮೈನ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಎಲ್ಲ. ಓಕೆ ಗೈಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ